Hello everyone, welcome to my YouTube channel, especially to all new mommies out there. ಯಾಕಂದರೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಡೆಫಿನೆಟ್ಲಿ ನ್ಯೂ ಮಾಮೀಸ್ಗೆ ಹೆಲ್ಪ್ ಆಗುತ್ತೆ. ಏನಪ್ಪ ಅಂತ ಅಂದರೆ ನ್ಯೂ ಬೋರ್ನ್ ಬೇಬೀಸ್ ಅಳೋದು ಒಂದು ಹಸ್ವಾದರೆ ನಿದ್ದೆಗೆ ಅಥವಾ ಎಸ್ಪೆಷಲಿ ಕೋಲಿಕ್ ಪ್ರಾಬ್ಲಮ್ ಇದ್ದಾಗ. ಸೊ ನಾನು ಕೋಲಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಾಗ ಏನು ಮಾಡಬೇಕು ಅಥವಾ ಪ್ರಿಕಾಷನ್ಸ್ ಏನು ತೊಗೋಬೇಕು ಅನ್ನೋದನ್ನು ನನಗೇನು ಹೆಲ್ಪ್ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಐ ಹೋಪ್ ಈ ವಿಡಿಯೋ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ಸೊ ಅಂದರೆ ಕೆಲವೊಂದು ಸೊಲ್ಯೂಷನ್ಸ್ ಇದೆ, ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿಬಿಡೋಣ, ಓಕೆನಾ? ಬಿಕಾಸ್ ನನಗೂ ಕಡಿಮೆ ಟೈಮ್ ಇರೋದ್ರಿಂದ ಬೇಗ ಹೇಳ್ತಾ ಹೋಗ್ತೀನಿ. ನೆನಪಿರಲ್ಲ ಅಂದ್ಬಿಟ್ಟು ಕೆಲವೊಂದು ಪಾಯಿಂಟ್ಸ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಒನ್ ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಕೋಲಿಕೆ ಡ್ರಾಪ್ಸ್. ಡಾಕ್ಟರ್ ಕೂಡ ಹೇಳಿರ್ತಾರೆ ಅನಿಸುತ್ತೆ. ಆಮೇಲೆ ಸೆಕೆಂಡ್ ಒನ್ ಏನಪ್ಪ ಅಂತ ಅಂದರೆ ಬಿಸಿನೀರಿಗೆ ತುಪ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಕುಡಿಯೋದು, ಅದು ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಡೈಜೆಸ್ಟ್ ಆಗೋಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ. ಇನ್ನೊಂದು ಬೇಬಿ ಪೂಪ್ ಮಾಡೋ ಜಾಗದಲ್ಲಿ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ಸ್ವಲ್ಪ ಒಳಗೆ ತನಕ ಹಚ್ಚಬೇಕು ಪಾಟಿ ಮಾಡೋ ಜಾಗದಲ್ಲಿ. ಸೊ ಹಾಗೆಯೇ ಏನಪ್ಪ ಅಂತಂದರೆ ಮಗುಗೆ ಫೀಡ್ ಮಾಡಿಸಿದಾದ್ಮೇಲೆ ಬರ್ಪಿಂಗ್ ಮಾಡಿಸ್ಲೇಬೇಕು, ಅಂದರೆ ತೇಗಿಸ್ಬೇಕು ಮಗುಗೆ. ಸೊ ಅದು ಒಂದು ಪಾಯಿಂಟ್. ಆಮೇಲೆ ಆಯಿಲಿಂದ ಪಾದಕ್ಕೆ ಮತ್ತು ಕೈಗೆ ಹೊಟ್ಟೆಗೆ ಎಲ್ಲ ಆಯಿಲಿಂದ ನೀಟಾಗಿ ಮಸಾಜ್ ಕೊಡಬೇಕು ಬೇಬಿಗೆ. ಸೊ ಅದಾದಮೇಲೆ ವಾರ್ಮ್ ಬಾತಿಂಗ್ ಅಂದರೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ. ಇನ್ನೊಂದು ಪೆಡ್ಲಿಂಗ್ ಎಕ್ಸಸೈಸ್ ಅಂದರೆ ಲೆಗ್ ಎಕ್ಸಸೈಸ್, ಕಾಲನ್ನ ಈ ರೀತಿ ಪೆಡಲ್ ಮಾಡೋ ರೀತಿ ಎಕ್ಸಸೈಸ್ ಮಾಡಿಸೋದು ಕೂಡ ಅದನ್ನು ಕೂಡ ಒಂದು ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ಹೋಮ್ ರೆಮಿಡಿ, ವಿಳೆದೆಲೆ ಇರುತ್ತಲ್ಲ, ವಿಳೆದೆಲೆಗೆ ಸ್ವಲ್ಪ ಹರಳೆಣ್ಣೆನ ಹಚ್ಬಿಟ್ಟು ಕ್ಯಾಂಡಲ್, ಅಂದರೆ ಇಲ್ಲಿ ಕ್ಯಾಂಡಲ್ ಇರುತ್ತೆ ಅಂತ ಅಂದರೆ ಅದಕ್ಕೆ ಈ ಥರ ಬಿಸಿ ಮಾಡಿಬಿಟ್ಟು ನಿಮ್ಮ ಸ್ಕಿನ್ ಮೇಲೆ ಇಟ್ಕೊಂಡು ನೋಡಬೇಕು. ಫಸ್ಟು ಸ್ಕಿನ್ ಮೇಲೆ ಇಟ್ಕೊಂಡು ನೋಡಿದ್ಮೇಲೆ ಅಷ್ಟು ಬೆಚ್ಚಗಿಲ್ಲ ಅಂತ ಅಂದಮೇಲೆ, ಅಂದರೆ ಸ್ವಲ್ಪ ಬಿಸಿ ಇರಬೇಕು, ಅದನ್ನು ಮಗು ಹೊಟ್ಟೆ ಮೇಲೆ ಇಡಬೇಕು. ಸ್ವಲ್ಪ ಬಿಸಿ ಮಾಡಬೇಕು, ಸ್ಕಿನ್ ಮೇಲೆ ಇಡಬೇಕು, ಮಗು ಹೊಟ್ಟೆ ಮೇಲೆ ಇಡಬೇಕು. ಈ ರೀತಿ ಅಂದರೆ ಅದಕ್ಕೆ ಬಿಸಿ ತಾಗಬೇಕು ಅಂತ. ಸೊ ಹಾಗಾಗಿ ಇದು ಕೂಡ ನನಗೆ ಹೆಲ್ಪ್ ಆಯಿತು. ಸೊ ಇದಿಷ್ಟು ಇನ್ನೂ ಸೊಲ್ಯೂಷನ್ಸ್ ಇದೆ, ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ನನಗೆ ತುಂಬಾ ಹೆಲ್ಪ್ ಆಯಿತು ಇದೆಲ್ಲ. ಸೊ ನನಗೆ ಏನೇನೆಲ್ಲ ಹೆಲ್ಪ್ ಆಯಿತು ಪ್ರಿಕಾಷನ್ಸ್ ಅಂತ ಅಂದರೆ ಎಸ್, ಬರ್ಪಿಂಗ್ ಹೆಲ್ಪ್ ಆಯಿತು. ಬರ್ಪಿಂಗ್ ಮಾಡಿಸೋದು ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಅದು ಇಲ್ಲೇ ಎದೆ ಮೇಲೆ ಇದ್ದಂಗೆ ಇರಲ್ಲ, ಆಮೇಲೆ ಹೊಟ್ಟೆಯಲ್ಲಿ ಅಷ್ಟು ಹಿಂಸೆ ಅನಿಸಲ್ಲ, ಪಾಪುಗೆ ಆರಾಮಾಗಿ ಡೈಜೆಸ್ಟ್ ಆಗುತ್ತೆ. ಅದು ಒಂದು. ಆಮೇಲೆ ಆಬ್ವಿಯಸ್ಲಿ ಮಸಾಜ್ ಮಾಡಬೇಕು. ಡೈಲಿ ಸ್ನಾನ ಮಾಡಿಸುವಾಗ ಪಾದ ಮಸಾಜ್ ಮಾಡಿ, ಹಾಗೆ ಹೊಟ್ಟೆ ಮಸಾಜ್ ಮಾಡಿ, ಕೈ ಅಂಗೈ ಎಲ್ಲ ಮಸಾಜ್ ಮಾಡಿ ನೀಟಾಗಿ. ಸೊ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಕ್ಸಸೈಸು ನೀವು ಡೈಲಿ ಮಾಡಿಸ್ಲೇಬೇಕು, ಅಂದರೆ ಈಸಿ ಅನಿಸುತ್ತೆ ಪಾಪುಗೆ. ಅದಾದಮೇಲೆ ಅವಾಯ್ಡ್ ಗ್ಯಾಸಿ ಫುಡ್ಸ್ ಅಂದರೆ ಈಗ ಪೊಟ್ಯಾಟೊ ಬರುತ್ತೆ, ಅವಲಕ್ಕಿ ಬರುತ್ತೆ, ಇನ್ನು ಕೆಲವೊಂದಿರುತ್ತೆ. ಸೊ ಈ ಒಂದು ಆ್ಯಸಿಡ್ ಆಗುವಂತಹ ಫುಡ್ಗಳನ್ನ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಊಟ ಆದಮೇಲೆ ಅಥವಾ ನೀರು ಕುಡಿಬೇಕು ಅಂದಾಗೆಲ್ಲ ಸ್ವಲ್ಪ ಬೆಚ್ಚಗಿರೋ ನೀರು, ಬಿಸಿನೀರು ಕುಡಿದ್ರೇ ಒಳ್ಳೆಯದು. ಸೊ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಅಥವಾ ಸ್ವಲ್ಪ ಸ್ಪೈಸಿ ತಿಂದ್ರೂ ಇಮಿಡಿಯೇಟಾಗಿ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ಕೋಲಿಕ್ ಪ್ರಾಬ್ಲಮ್ ಇಲ್ಲ ಅಂದರೆ ಮಕ್ಕಳು ನಿಜವಾಗ್ಲೂ ಖುಷಿಯಾಗಿ ಆರಾಮಾಗಿರ್ತಾರೆ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.